ವಿರಾಮ ಘೋಷಣೆಯ ಬೆನ್ನಲ್ಲೇ ಪಾಕ್ ಹೊಸ ಡ್ರಾಮಾ ಶುರು ಮಾಡಿದೆ. ವಿಶ್ವದಲ್ಲಿ ತನ್ನ ಇಮೇಜ್ ಉಳಿಸಿಕೊಳ್ಳೋದಕ್ಕೆ ಪಾಕ್ ಹೊಸ ವೇಷವನ್ನ ಪ್ರದರ್ಶನ ಮಾಡ್ತಾ ಇದೆ. ಕದನ ವಿರಾಮ ಘೋಷಣೆಯಾಗಿದೆ. ಮತ್ತೆ ಪಾಕಿಸ್ತಾನ ಹೊಸ ಡ್ರಾಮಾ. ಪಾಕಿಸ್ತಾನಕ್ಕೆ ಡ್ರಾಮಾ ಗಿಮ ಎಲ್ಲ ಏನು ಹೊಸ್ತಲ್ಲ ಬಿಡಿ, ಅದು ಡ್ರಾಮಾ ಮಾಡಿದ್ರು ಕೂಡ ವೇಸ್ಟೇ. ವಿಶ್ವದಲ್ಲಿ ತನ್ನ ಇಮೇಜ್ ಅನ್ನು ಉಳಿಸ್ಕೊಳ್ಬೇಕಾಗಿದೆ. ಈಗಾಗಲೇ ಪದರುಗೊಟ್ಟು ಹೋಗಿದೆ. ಭಾರತದ ತಾಕತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಕ್ಕಪಕ್ಕದ ರಾಷ್ಟ್ರಗಳ ಸಹಾಯವನ್ನ ಪಡೆದು ಅದು ಡಮ್ಮಿ ವಿಶ್ವದಲ್ಲಿ ತನ್ನ ಇಮೇಜ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಹೊಸ ವೇಷವನ್ನ ಹಾಕ್ತಾ ಇದೆ. ಜಾಗತಿಕ ವೇದಿಕೆಗೆ ಶಾಂತಿ ನಿಯೋಗ ಕಳುಹಿಸೋದಕ್ಕೆ ಪಾಕ್ ಮುಂದಾಗ್ತಾ ಇರುವಂತದ್ದು. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವಾದ ಮಂಡನೆಗೆ ಸಜ್ಜಾಗ್ತಾ ಇದೆ ಪಾಕಿಸ್ತಾನ. ನನ್ನದೇನೂ ತಪ್ಪಿಲ್ಲ, ನಾನು ಅಮಾಯಕ, ನಾನು ನರಿಯಲ್ಲ ಅಂತ. ಭಯೋತ್ಪಾದಕರ ಕಾರ್ಖಾನೆಯಂತಿರುವಂತಹ ಪಾಕಿಸ್ತಾನಕ್ಕೆ ಇನ್ನಷ್ಟು ಚುರುಕು ಮೂಡಿಸಬೇಕು. ಕದನ ವಿರಾಮ ಘೋಷಣೆ ಆಗಿದ್ರು ಕೂಡ ದಾಳಿಯನ್ನ ಮಾಡ್ತಾ ಇತ್ತು ಪಾಕಿಸ್ತಾನ. ಸೈಲೆಂಟ್ ಆಗಿ ಇದ್ದೀವಿ ಅಂತ ಪದೇ ಪದೇ ಕೆಳಕ್ಸಾದ್ರೆ ಒಂದ್ಸತಿ ಸಿಂಹ ಗರ್ಜನೆ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದೇ ಒಂದು ಸಿಂಧೂರ್ ಕಾರ್ಯಾಚರಣೆ ಸಾಕು ಅವರಿಗೆ ತಿಳ್ಕೊಳ್ಳೋದಕ್ಕೆ. ಅಕಸ್ಮಾತ್ ಯುದ್ಧ ಗಿದ್ದ ಸಾರುವುದರಿಂದ ಪಾಕಿಸ್ತಾನದ ಸ್ಥಿತಿ ಹೇಗಾಗುತ್ತೆ ಅನ್ನೋದು ತಿಳ್ಕೋಬೇಕಾಗಿದೆ. ಭಾರತದಂತೆ ಶಾಂತಿ ನಿಯೋಗ ಕಳುಹಿಸೋದಕ್ಕೆ ಮುಂದಾಗಿದೆ ಪಾಕಿಸ್ತಾನ. ಶಾಂತಿ ಅನ್ನೋದೇ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ, ಇನ್ನೇನ್ ಶಾಂತಿ ನಿಯೋಗವನ್ನ ಕಳಿಸುತ್ತೋ. ಅಲ್ಲಿರುವಂತವ್ರನ್ನೆಲ್ಲ ನೋಡಿದ್ರೆ ಭಯ ಆಗುತ್ತೆ, ಅಷ್ಟು ಟೆರರಿಸ್ಟ್ಗಳ ತರ ಕಾಣಿಸ್ತಾರೆ. ಸೊ ಪ್ರಮುಖವಾಗಿ ಜಾಗತಿಕ ವೇದಿಕೆಗೆ ಶಾಂತಿ ನಿಯೋಗ ಕಳಿಸೋದಕ್ಕೆ ಮುಂದಾಗಿದ್ದು, ಭಾರತದಂತೆ ಶಾಂತಿ ನಿಯೋಗ ಕಳಿಸೋದಕ್ಕೆ ಪಾಕಿಸ್ತಾನ ಹೊಸ ಡ್ರಾಮಾ ಶುರು ಮಾಡಿದೆ. ರಾಜತಾಂತ್ರಿಕವಾಗಿ ಭಾರತವನ್ನ ಕಾಪಿ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪಾಕಿಸ್ತಾನ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವಾದ ಮಂಡನೆಗೆ ಸಜ್ಜಾಗ್ತಾ ಇದ್ದು, ಶಾಂತಿಗಾಗಿ ತನ್ನ ವಾದ ಮಂಡಿಸೋದಕ್ಕೆ ಪಾಕ್ನಿಂದ ನಿಯೋಗವನ್ನ ಕಳಿಸಲಾಗ್ತಾ ಇರುವಂತದ್ದು. ಸೊ ಆದ್ರೆ ಪಾಕಿಸ್ತಾನದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆ ಪಾಕಿಸ್ತಾನದ ವಿಚಾರವಾಗಿ ಇಡೀ ಜಗತ್ತಿಗೆ ತಿಳಿದಿದೆ ಯಾವ ರೀತಿಯಾಗಿ ನರಿ ಬುದ್ಧಿ ಬಳಸಿದೆ ಅಂತ. ಪಾಕಿಸ್ತಾನದ ಮೇಲೆ ಯಾಕೆ ಯುದ್ಧ ಸಾರ್ತಿದೀವಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನ ಜಾಗತಿಕ ಮಟ್ಟದಲ್ಲಿ ಭಾರತ ತೋರಿಸಿತ್ತು. ಪಾಕಿಸ್ತಾನದ ನಡವಳಿಕೆ, ಪಾಕಿಸ್ತಾನ ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಮಾತುಕತೆಯ ವಿಚಾರವಾಗಿ ಒಂದು ಪಾಕಿಸ್ತಾನದ ಪ್ರಧಾನಿ ಓಡೋಡಿ ಬಂದು ಹೇಳಿಕೆಯನ್ನ ಕೊಟ್ಟಿದ್ರು ಹಿಂದೆ ಕೂಡ. ಆದ್ರೆ ಭಾರತ ಕೊಟ್ಟಿನಿಂದ ಎಫೆಕ್ಟ್ ಹೇಗಿತ್ತಪ್ಪ ಅಂತಂದ್ರೆ ಪಾಕಿಸ್ತಾನಕ್ಕೆ ಅರಗಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಭಾರತದೊಟ್ಟಿಗೆ ಶಾಂತಿ ಮಾತುಕತೆಗೆ ಸಿದ್ಧ ಅಂತ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಕೂಡ ಹೇಳಿದ್ರು. ಆದ್ರೆ ಈಗ ಭಾರತದಂತೆ ಕಾಪಿ ಮಾಡೋದಕ್ಕೆ ಹೋಗಿದ್ದಾರೆ. ಈಗ ವಿಶ್ವದಲ್ಲಿ ತನ್ನ ಇಮೇಜ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಭಾರತದ ಬೆನ್ನಲ್ಲೇ ಪಾಕಿಸ್ತಾನ ಅಂದ್ರೆ ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಕಡೆ ಪಾಕಿಸ್ತಾನಕ್ಕೆ ಈಗ ತಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಬೇಕಾಗಿದೆ. ಮೊದಲೇ ಬಡ ದೇಶ ಪಾಕಿಸ್ತಾನ, ಅಲ್ಲಿರುವಂತಹ ಭಯೋತ್ಪಾದಕರನ್ನ ಪಾಲನೆ ಪೋಷಣೆ ಮಾಡೋದಕ್ಕೆ ದುಡ್ಡಿಗೇನು ಕೊರತೆ ಇಲ್ಲ, ಆದ್ರೆ ಅಲ್ಲಿನ ಜನರ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೊರತೆ ಇದೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೀಗ ಮತ್ತೆ ಪಾಕಿಸ್ತಾನದ ರೀತಿಯಲ್ಲೇ ದರಿ ಬುದ್ಧಿಯನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದೆ. ಕೇಂದ್ರದಿಂದ 7 ಸರ್ವಪಕ್ಷ ಸಂಸದೀಯ ನಿಯೋಗದ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆ ವಿರುದ್ಧ ಹೋರಾಟ ಮುಂದುವರೆದಿದೆ. ಭಯೋತ್ಪಾದನೆಯ ವಿರುದ್ಧ ಭಾರತದ ನಿರಂತರ ಹೋರಾಟ ಇದು. ಪಾಕಿಸ್ತಾನದ ಮುಖವಾಡವನ್ನ ಬಯಲು ಮಾಡೋದಕ್ಕೆ ಭಾರತ ಸಜ್ಜಾಗಿದೆ. ಭಾರತದ ಸರ್ವಪಕ್ಷ ಸಂಸದೀಯ ಪಕ್ಷದ ನಿಯೋಗವನ್ನ ಅದು ಯಾವ ರೀತಿ ಸಜ್ಜಾಗಿದೆ ಅಂದ್ರೆ ಜಗತ್ತಿನ 32 ದೇಶಗಳಿಗೆ ಭಾರತದ ಸರ್ವಪಕ್ಷ ನಿಯೋಗ ಭೇಟಿ ಕೊಡ್ತಾ ಇದೆ. ಯುರೋಪಿಯನ್ ಒಕ್ಕೂಟದ ಪ್ರಧಾನ ಕಚೇರಿಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು, ಕೇಂದ್ರದಿಂದ 7 ಸರ್ವಪಕ್ಷ ಸಂಸದೀಯ ನಿಯೋಗದ ರಚನೆ ಮಾಡಲಾಗಿದೆ. ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಮುಂದುವರೆದಿದೆ. ಭಯೋತ್ಪಾದನೆಯ ವಿರುದ್ಧದ ಭಾರತದ ನಿರಂತರ ಹೋರಾಟ ಇದು. ಈ ನಿಯೋಗದ ನೇತೃತ್ವ ಯಾರ ಕೈಲಿರುತ್ತೆ ಅನ್ನುವಂತಹ ವಿಚಾರವಾಗಿ ನೋಡೋದಾದ್ರೆ ಒಂದು ಬೈಜಯಂತ್ ಪಾಂಡ, ರವಿಶಂಕರ್ ಪ್ರಸಾದ್ ಬಿಜೆಪಿ ನಾಯಕರು ಇವರು. ಅದಾದ ನಂತರವಾಗಿ ಸಂಜಯ್ ಕುಮಾರ್ ಜೆಡಿಯು ಪಕ್ಷದ್ದು. ಅದಾದ್ಮೇಲೆ ಶ್ರೀಕಾಂತ್ ಏಕನಾಥ್ ಶಿಂದೆ ಶಿವಸೇನೆ, ಇನ್ನ ಶಶಿ ತರೂರ್ ಕಾಂಗ್ರೆಸ್, ಇನ್ನ ಕನಿಮೋಳಿ ಕರುಣಾನಿಧಿ ಡಿಎಂಕೆ, ಸುಪ್ರಿಯಾ ಸುಳೆ ಎನ್ಸಿಪಿ,